ರಾಜ್ಯದಲ್ಲಿ ಸರ್ಕಾರಿ ಆಸ್ಪತ್ರೆಗಳಿಗೆ ರಾಜ್ಯ ಸರ್ಕಾರ ಅದರಲ್ಲೂ ಕೂಡ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಇದೀಗ ಮೆಡಿಸಿನ್ಸ್ಗಳನ್ನು ಸಪ್ಲೈ ಮಾಡ್ತಿಲ್ಲ ಅನ್ನುವಂಥ ಗಂಭೀರ ಆರೋಪ ಈಗ ವಿಜಯನಗರ ಜಿಲ್ಲೆಯಲ್ಲಿ ಕೇಳಿ ಬಂದಿರತಕ್ಕಂಥದ್ದು. ಸದ್ಯ ನಾನು ವಿಜಯನಗರ ಜಿಲ್ಲೆಯ ಹೊಸಪೇಟೆ ನಗರದ ಜಿಲ್ಲಾ ಕೇಂದ್ರದಲ್ಲಿರ್ತಕ್ಕಂಥ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯ ಮುಂಭಾಗದಲ್ಲಿರ್ತಕ್ಕಂಥದ್ದು. ಇಲ್ಲಿಗೆ ಬರ್ತಕ್ಕಂಥ ಏನು ಹೆರಿಗೆಗೆ ಬರ್ತಕ್ಕಂಥ ಬಾಣಂತಿಯರು ಇರ್ಬೋದು ಮತ್ತು ನಾನಾ ಸಮಸ್ಯೆಗಳನ್ನು ಹೊತ್ಕೊಂಡು ಬರ್ತಕ್ಕಂಥ ರೋಗಿಗಳಿಗೆ ಇವತ್ತು ಮೆಡಿಸಿನ್ಸ್ಗಳನ್ನು ಹೊರಗಡೆ ಖರೀದಿ ಮಾಡಲು ಕೂಡ ಇವತ್ತು ಬರೆದು ಕೊಡ್ತಾ ಇರ್ತಕ್ಕಂಥದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಏನಿದೆಯಲ್ಲ ಇದು ಸರ್ಕಾರಿ ಆಸ್ಪತ್ರೆಗಳಿಗೆ ಎಲ್ಲ ತರಹದ ಮೆಡಿಸಿನ್ಸ್ಗಳನ್ನು ಸಪ್ಲೈ ಮಾಡಬೇಕಾಗಿತ್ತು. ಕಳೆದ 2.5-3 ತಿಂಗಳಿಂದಲೂ ಕೂಡ ಮೆಡಿಸಿನ್ಸ್ಗಳನ್ನು ಸಪ್ಲೈ ಮಾಡದೇ ಇರತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಸರ್ಕಾರಿ ಆಸ್ಪತ್ರೆಗಳಿಗೆ ಬರ್ತಕ್ಕಂಥ ರೋಗಿಗಳು ಪರದಾಟ ಅನುಭವಿಸುವಂಥ ಪರಿಸ್ಥಿತಿ ಇಲ್ಲಿ ತಲೆದೋರಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಏನು ನವಜಾತ ಶಿಶುಗಳು ಇರ್ತವೆ ಅವುಗಳಿಗೂ ಕೂಡ ಸ್ಕ್ಯಾನಿಂಗ್ನ ಹೊರಗಡೆ ಬರೆದು ಕೊಡ್ತಾ ಇದ್ದಾರೆ ಅನ್ನುವಂಥ ಗಂಭೀರ ಆರೋಪಗಳು ಕೂಡ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಜಿಲ್ಲಾ ಕೇಂದ್ರದಲ್ಲಿಯೇ ಇದೇ ರೀತಿಯಾದಂಥ ಒಂದು ಪರಿಸ್ಥಿತಿ ಇದ್ದರೆ ಇನ್ನು ತಾಲೂಕಾ ಆಸ್ಪತ್ರೆಗಳ ಪರಿಸ್ಥಿತಿ ಯಾವ ರೀತಿ ಇರ್ಬೋದು ಅನ್ನೋದ್ರ ಇಲ್ಲಿ ಸ್ಪಷ್ಟವಾಗಿ ಗೋಚರವಾಗ್ತಾ ಇರ್ತಕ್ಕಂಥದ್ದು. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಚಿವರಾಗಿರ್ತಕ್ಕಂಥ UT ಖಾದರ್ ಅವರು ಈ ಕುರಿತು ಒಂದು ಗಂಭೀರವಾಗಿ ಪರಿಗಣಿಸಿ ಏನು ವಿಜಯನಗರ ಜಿಲ್ಲೆಯ ತಾಯಿ ಮಕ್ಕಳ ಆಸ್ಪತ್ರೆ ಆಗಿರ್ಬೋದು ಮತ್ತು ಏನು 100 ಬೆಡ್ ಹಾಸ್ಪಿಟ್ಲಿಗೆ ಕೂಡಲೇ ಮೆಡಿಸಿನ್ಗಳನ್ನು ಸಪ್ಲೈ ಮಾಡಬೇಕು ಅನ್ನುವಂಥ ಆಗ್ರಹವನ್ನು ಕೂಡ ಇವತ್ತು ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಇಲ್ಲಿ ಸ್ಥಳೀಯರಿದ್ದಾರೆ, ಅವ್ರನ್ನೂ ಕೂಡ ಮಾತಾಡ್ತಾ ಹೋಗ್ತೀನಿ. ಯಾವ ರೀತಿಯಾದ ಸಿಚುವೇಶನ್, ಎಷ್ಟು ದಿನಗಳಿಂದ ಇಲ್ಲಿ ಮೆಡಿಸಿನ್ ಸಿಗ್ತಾ ಇಲ್ಲ ಸರ್? ಈಗಾಗಲೇ ವಿಜಯನಗರ ಜಿಲ್ಲೆ ಹೊಸಪೇಟೆಯಲ್ಲಿರ್ತಕ್ಕಂಥ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಇರ್ಬೋದು ಅಥವಾ ಸರ್ಕಾರಿ 100 ಹಾಸಿಗೆ ಆಸ್ಪತ್ರೆ ಇರ್ಬೋದು, ಈ 2 ಹಾಸ್ಪಿಟ್ಲ್ಗಳಲ್ಲಿ ಸರಿಸುಮಾರು ಒಂದು 2.5-3 ತಿಂಗಳಿಂದ ಇವತ್ತು ಮೆಡಿಸಿನ್ ಸ್ಟಾಕ್ ಇಲ್ಲಾರ್ದಂಥದ್ದು ನಾವು ನೋಡ್ತಾ ಇರ್ತೀವಿ. ವಿಶೇಷವಾಗಿ ಮಕ್ಕಳಿಗೆ ಬೇಕಾದಂಥ, ಯಾಕಂದ್ರೆ ಈಗ ನೋಡ್ರಿ ಚಳಿಗಾಲ ಇದೆ, ಮಳೆಗಾಲ ಇದೆ, ಜನರಿಗೆ ಇವತ್ತಾಗಲೇ ವೈರಲ್ ಫೀವರ್ ಕಾಡ್ತಾ ಇದೆ, ಡೆಂಗ್ಯೂ ಕಾಡ್ತಾ ಇದೆ. ಇಂಥ ಸಂದರ್ಭದಲ್ಲಿ ಜ್ವರಕ್ಕೆ ಬೇಕಾದಂಥ ಪ್ಯಾರಾಸೆಟಮಾಲ್ ಸಿರಪ್, ಮಕ್ಕಳಿಗೆ ಕೊಡ್ತಕ್ಕಂಥ ಸಿರಪ್ ಕೂಡ ಇವತ್ತು ನಮ್ಮಲ್ಲಿ ಸ್ಟಾಕ್ ಇಲ್ಲ. ಅಧಿಕಾರಿಗಳಿಗೆ ಕೇಳಿದ್ರೆ ನೇರವಾಗಿ ಹೇಳ್ತಾರೆ, ನನ್ನ ಹತ್ರ ಸ್ಟಾಕ್ ಇಲ್ಲ, ನನಗೆ ಸರ್ಕಾರ ಕಳಿಸಿಲ್ಲ ಅಂತ. ಹೆಚ್ಚು ಮಾತಾಡಿದ್ರಿಗಿನ ಅವರು ಸರ್ಕಾರ ಮತ್ತು ಇಲಾಖೆ ಅಧಿಕಾರಿಗಳು ಮಿನಿಸ್ಟ್ರು ಪತ್ರಿಕೆ ಹೇಳಿಕೆ ಕೊಟ್ಟಿರೋದನ್ನು ಮೊಬೈಲ್ನಲ್ಲಿ ಪತ್ರಿಕೆ ಹೇಳಿಕೆ ತೋರಿಸ್ತಾರೆ. ಸೊ ನೋಡ್ರಿ, ಸರ್ಕಾರನೇ ನಮಗೆ ಕೊಟ್ಟಿಲ್ಲ ಅಂತ. ಅದು ಸರ್ಕಾರ ಏನು ಹೇಳ್ತಾ ಇದೆ, ಸರ್ಕಾರ ನಿಮ್ಮಲ್ಲಿರ್ತಕ್ಕಂಥ ಬಜೆಟನ್ನು ನೀವು ಬಳಸಿ ನೀವು ಮೆಡಿಸಿನ್ಸನ್ನು ಖರೀದಿ ಮಾಡಬೇಕಂತ ಹೇಳ್ತಾರೆ. ದುರಂತ ಏನಂದರೆ ನಮ್ಮ ಹೊಸಪೇಟೆಯಲ್ಲಿರ್ತಕ್ಕಂಥ 100 ಹಾಸಿಗೆ ಆಸ್ಪತ್ರೆ ಇರ್ಬೋದು ಮತ್ತು ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಎರಡೂ ಒಂದೇ ಒಂದು ಆಡಳಿತಾಧಿಕಾರಿಗಳ ಕೈ ಇರ್ತಕ್ಕಂಥದ್ದು. ಈ ಇಲಾಖೆಯಲ್ಲಿರ್ತಕ್ಕಂಥ ಹೊಸಪೇಟೆಯಲ್ಲಿ 80 ಲಕ್ಷ ರೂಪಾಯಿ ಸಾಲ ಇದೆ. ಈಗಾಗಲೇ 80 ಲಕ್ಷ ರೂಪಾಯಿ ಇಲಾಖೆಯಲ್ಲಿ ಸಾಲ ಇರುವಾಗ ಎಲ್ಲಿಂದ ಹಣ ತಗೊಂಬಂದು ಇವತ್ತು ಖರೀದಿ ಮಾಡಬೇಕು ಅಂತೇಳಿ ಗೊಂದಲ ಆಗಿರ್ತಕ್ಕಂಥದ್ದು. ಮೊನ್ನೆ ನಾವು ಸಂಬಂಧಪಟ್ಟಂಥ ಅಧಿಕಾರಿಗಳ ಜೊತೆ, ವೈದ್ಯರ ಜೊತೆ ಮಾತಾಡುವಾಗ ನೇರವಾಗಿ ಹೇಳಿದ್ದೀವಿ, ನೀವು ಜಿಲ್ಲಾಧಿಕಾರಿಗಳಿಗೆ ತಕ್ಷಣವೇ ಒಂದು ಲೆಟ್ರ್ ಬರೀಬೇಕು. ಲೆಟ್ರ್ ಬರೆದು DMF ಫಂಡನ್ನು ಬಳಕೆ ಮಾಡೋಂಥ ರೀತಿಯಲ್ಲಿ ಆಗಬೇಕು ಅಂತ. ಅಟ್ಲೀಸ್ಟ್ DMF ಫಂಡು ಮಕ್ಕಳ ಆರೋಗ್ಯಕ್ಕಾಗಿ, ಮಹಿಳೆಯರ ಆರೋಗ್ಯಕ್ಕಾಗಿ, ಬಾಣಂತಿಯರ ಆರೋಗ್ಯಕ್ಕಾಗಿ ಬಳಕೆ ಆಗಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದೀವಿ. ಬಡವರ ಪಾಲಿನ ಸಂಜೀವನಿ ಆಗ್ಬೇಕಂತ ಸರ್ಕಾರಿ ಆಸ್ಪತ್ರೆಯಲ್ಲಿ ಮೆಡಿಸಿನ್ ಇಲ್ಲದೆ ಏನಾದರೂ ಅನಾಹುತ ಆದರೆ ಅದಕ್ಕೆ ಯಾರು ಹೊಣೆ ಅಂತ ಹೇಳ್ತೀರಿ? ಸರ್ ಈಗಾಗಲೇ ನೋಡ್ರಿ, ಕೇವಲ ಮೆಡಿಸಿನ್ಸ್ ಮಾತ್ರ ಸ್ಟಾಕ್ ಅಲ್ಲ, ಇನ್ನು ಡಯಾಲಿಸಿಸ್ ಯೂನಿಟ್ ಅಂತಿದೆ. ಅಂದರೆ ಕಿಡ್ನಿ ಫೇಲ್ ಆದಂಥವ್ರಿಗೆ ಡಯಾಲಿಸಿಸ್ ಮಾಡ್ಲಿಕ್ಕತ್ತಕ್ಕಂಥ ಯೂನಿಟು. ಆ ಯೂನಿಟ್ ಈಗಾಗಲೇ 8 ದಿನ ಆಗಿದೆ ಹೊಸಪೇಟೆಯಲ್ಲಿ ಬಂದಾಗಿ. ಅದಕ್ಕೆ ಬೇಕಾದಂಥ ಒಂದು ಮೆಡಿಸಿನ್ಸ್, ಒಂದು ಹೊಸಪೇಟೆಯಲ್ಲಿ ನಮಗಿರ್ತಕ್ಕಂಥ ಮಾಹಿತಿ ಪ್ರಕಾರ 21 ಜನ ಡಯಾಲಿಸಿಸ್ ಪೇಷಂಟ್ ಇದ್ದಾರೆ. ಅಂದರೆ ಒಂದು ತಿಂಗಳಿಗೆ ಅವರಿಗೆ 42 ಇಂಜೆಕ್ಷನ್ ಸ್ಟಾಕ್ ಅವಶ್ಯಕತೆ ಇದೆ. ಅಂದರೆ 15 ದಿನಕ್ಕೆ ಒಂದು ಇಂಜೆಕ್ಷನ್ ಕೊಡಬೇಕು. ಆ 42 ಇಂಜೆಕ್ಷನ್ ತರ್ಸೋಕ್ಕೂ ಇವ್ರ ಹತ್ರ ರೊಕ್ಕ ಇಲ್ಲ. ಆ ಡಯಾಲಿಸಿಸ್ ಯೂನಿಟನ್ನು ರಿಪೇರಿ ಮಾಡಿಸ್ಬೇಕಂದ್ರೂ ಇವ್ರ ಹತ್ರ ರೊಕ್ಕ ಇಲ್ಲ. ಈ ಪರಿಸ್ಥಿತಿಯಲ್ಲಿದೆ. ಸೊ ಹಂಗಾಗಿ ಜಿಲ್ಲಾಧಿಕಾರಿಗಳು ಇದಕ್ಕೆ ಮತ್ತು ಸ್ಥಳೀಯ ಶಾಸಕರು ಮತ್ತು ಈ ಜಿಲ್ಲೆಯ ಉಸ್ತುವಾರಿ ಸಚಿವರು ತಕ್ಷಣ ನಮ್ಮ ಹಾಸ್ಪಿಟ್ಲ್ಗಳಿಗೆ ಭೇಟಿ ಕೊಡಬೇಕು. ಮೆಡಿಸಿನ್ಸ್ ತರಿಸಲಿಕ್ಕೆ ಏನೆಲ್ಲ ವ್ಯವಸ್ಥೆ ಮಾಡಬೇಕು ತಕ್ಷಣ ಮಾಡಬೇಕು ಅಂತೇಳಿ ಒತ್ತಾಯ ಮಾಡ್ತಾ ಇದ್ದೀವಿ. ಏನು ಹೇಳ್ತಾ ಇದ್ದಾರೆ ಡಾಕ್ಟರ್? ಮೆಡಿಸಿನ್ಸ್ ಬರೆದು ಕೊಡೋದು ಹೊರಗೆ ಬರ್ಕೊಡ್ತಾ ಇದ್ದಾರೆ, ಏನು ಹೇಳ್ತಾರೆ? ಈಗ ಅವರು ಮಾಮೂಲಾಗಿ ಡಾಕ್ಟರ್ ಏನು ಮಾಡ್ತಾರೆ, ಬರ್ಕೊಡ್ತಾರೆ, ನೀವು ಪ್ಯಾರಾಸೆಟಮಾಲ್ ತೊಗೊಂಬರ್ರಿ ಅಥವಾ CPM ತೊಗೊಂಬರ್ರಿ, ಇನ್ನೊಂದು ಮತ್ತೊಂದು ತೊಗೊಂಬರ್ರಿ ಅಂತ ಬರೀತಾರೆ. ಆದರೆ ಆ ಮೆಡಿಸಿನ್ಸ್ ನಮ್ಮಲ್ಲಿ ಫಾರ್ಮಸಿಯಲ್ಲಿ ಸ್ಟಾಕ್ ಇದೆ ಏನಂದರೆ ಸ್ಟಾಕ್ ಇಲ್ಲ. ಆಟೋಮೆಟಿಕ್ಲಿ ಪೇಷಂಟ್ ಅಟೆಂಡರ್ಸ್ ಏನು ಮಾಡಬೇಕು, ಹೊರಗಡೆ ಹೋಗಿ ತಗೊಂಡು ಬರೋಂಥ ಪರಿಸ್ಥಿತಿ ಇದೆ. ಈ 2 ದಿನದ ಹಿಂದೆ ನಮ್ಮ ಆಟೋ ಡ್ರೈವರ್ ತನ್ನ ಮಗುಗೆ ಜ್ವರ ಅಂತ ಬಂದಾಗ ಪ್ಯಾರಾಸೆಟಮಾಲ್ ಸಿರಪ್ ಸಮೇತ ಹೊರಗಡೆ ಹೋಗ್ತಾರಂಥ ಪರಿಸ್ಥಿತಿ ಇದೆ. ಸೊ ಫೋನ್ ಮಾಡಿ ಹೇಳ್ತೇನೆ, ಅಣ್ಣ ನಮ್ಮಲ್ಲಿ ಸ್ಟಾಕ್ ಇಲ್ಲ ಅಂತ ಹೇಳ್ತಾರೆ, ಹೊರಗೆ ತರಬೇಕು ಅಂತ. ಸೊ ಹಂಗಾಗಿ ಇಂಥ ಪರಿಸ್ಥಿತಿಯಲ್ಲಿ ಇವತ್ತು ಸರ್ಕಾರಿ ಆಸ್ಪತ್ರೆಗಳು, ಆರೋಗ್ಯ ಸಚಿವರು ಯಾವುದೋ ಹೋಟೆಲ್ಗಳಿಗೆ ಹೋಗಿ ವಿಸಿಟ್ ಮಾಡ್ತಾರಲ್ಲ, ದಯಮಾಡಿ ಹಾಸ್ಪಿಟಲ್ಗಳಿಗೆ ವಿಸಿಟ್ ಮಾಡಿ, ನಿಮ್ಮ ಶಾಸಕರನ್ನು ಹಾಸ್ಪಿಟ್ಲಿಗೆ ಕಳಿಸ್ಕೊಡಿ. ಇಲ್ಲಿರ್ತಕ್ಕಂಥ ವ್ಯವಸ್ಥೆಯನ್ನು ನೀವು ಕಣ್ತುಂಬ ನೋಡಿ, ನೀವು ಯಾವುದಕ್ಕೋ ಖರ್ಚು ಮಾಡ್ತೀರಲ್ಲ ಆ ಹಣವನ್ನು ಇಲ್ಲಿ ಮೀಸಲಿಡಿ ಅಂತೇಳಿ ಇವತ್ತು ಒತ್ತಾಯ ಮಾಡ್ತಾ ಇದೀವಿ. ಇದಿಷ್ಟು ಇಲ್ಲಿ ಏನು ಸರ್ಕಾರಿ ಆಸ್ಪತ್ರೆಗೆ ಬರ್ತಕ್ಕಂಥ ಸಾರ್ವಜನಿಕರು ಹೇಳ್ತಾ ಇರ್ತಕ್ಕಂಥದ್ದು.
ಈಗಾಗಲೇ ಕಳೆದ 3 ತಿಂಗಳಿಂದಲೂ ಕೂಡ ಮೆಡಿಸಿನ್ ಸಪ್ಲೈ ಮಾಡಲಿಕ್ಕೆ ಅಂದರೆ ಪ್ರಮುಖ ಕಾರಣ 80 ಲಕ್ಷ ರೂಪಾಯಿ ಸಾಲ ಬಾಕಿ ಇದೆ ಅನ್ನುವಂಥ ಮಾತನ್ನು ಕೂಡ ಇಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು. ಆದ್ರಿಂದ ಕೂಡಲೇ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಚಿವರಾಗಿರ್ತಕ್ಕಂಥ UT ಖಾದರ್ ಅವರು ಈ ಒಂದು ಸುದ್ದಿಯನ್ನು ಗಮನ ಹರಿಸಿ ಕೂಡಲೇ ಏನು ಸರ್ಕಾರಿ ಆಸ್ಪತ್ರೆಗಳಿಗೆ ಪೂರೈಕೆ ಆಗಬೇಕಾದಂಥ ಮೆಡಿಸಿನ್ಗಳನ್ನು ಸಪ್ಲೈ ಮಾಡಬೇಕು, ಅದ್ರ ಜೊತೆಗೆ ಡಯಾಲಿಸಿಸ್ ಸಿಬ್ಬಂದಿಗಳು ಕೂಡ ಅನುಕೂಲ ಮಾಡಿ ಕಲ್ಪಿಸಬೇಕನ್ನುವಂಥ ಆಗ್ರಹವನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಶಿವಾನಂದ್ ಹೊಸಳ್ಳಿ, ನ್ಯೂಸ್ ಫಸ್ಟ್, ವಿಜಯನಗರ.